ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿದಿನ ಬದಲಾಗ್ತಾ ಇದೆ ಕೈ ಕುರ್ಚಿ ಕದನದ ಸ್ವರೂಪ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಪ್ರತಿದಿನ ಬದಲಾಗ್ತಾ ಇದೆ ಕೈ ಕುರ್ಚಿ ಕದನದ ಸ್ವರೂಪ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ ಇದೀಗ ಪಟ್ಟನ್ನ ಹಿಡಿದಿದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಧ್ವನಿ ಎತ್ತಿದ್ದ ಸಿಎಂ ಆಪ್ತರು, ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗಾಗಲೇ ಧ್ವನಿ ಎತ್ತಿದ್ರು. ಸದ್ಯ ವರಸೆಯನ್ನ ಬದಲಿಸಿದ್ರ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿದಿನ ಬದಲಾಗ್ತಾ ಇದೆ ಕೈಕುರ್ಚಿ ಕದನದ ಸ್ವರೂಪ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಟೀಮ್ನಿಂದ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂದು ಧ್ವನಿಯನ್ನ ಎತ್ತಿದ್ದಾರೆ ಈಗಾಗಲೇ ಸಿಎಂ ಆಪ್ತರು. ಇದೀಗ ವರಸೆಯನ್ನ ಬದಲಿಸಿದ್ರ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ನನಗೂ ಕೂಡ 2 ಹುದ್ದೆಯನ್ನ ನೀಡಲಾಗಿತ್ತು, ಆಗ ನಾನು 1 ಹುದ್ದೆಯನ್ನ ಚೂಸ್ ಮಾಡಿದ್ದೆ. ಡಿಕೆ ಶಿವಕುಮಾರ್ ಕೂಡ 2 ಹುದ್ದೆಯನ್ನ ನಿಭಾಯಿಸ್ತಾ ಇದ್ದಾರೆ. ಯಾವ್ದಾದ್ರೂ 1 ಹುದ್ದೆಯನ್ನ ಚೂಸ್ ಮಾಡ್ಲಿ, ಇಲ್ಲ ಡಿಸಿಎಂ ಹುದ್ದೆಯನ್ನ ಚೂಸ್ ಮಾಡ್ಲಿ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನ ಚೂಸ್ ಮಾಡ್ಲಿ. ಒನ್ ಮ್ಯಾನ್ 2 ಪೋಸ್ಟ್ಗೆ ವರಿಷ್ಠರ ಮುಂದೆ ಡಿಮ್ಯಾಂಡ್ ಅನ್ನ ಇಡಲಾಗಿದೆ. ಡಿಕೆಶಿ ಮಾದರಿಯಲ್ಲೇ ಒನ್ ಮ್ಯಾನ್ 2 ಪೋಸ್ಟ್ಗೆ ಬೇಡಿಕೆಯನ್ನ ಈಗಾಗಲೇ ಇಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ಪಟ್ಟನ್ನ ಹಿಡಿದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಕೆಪಿಸಿಸಿ ಗಾಂಧಿ ಆಕಾಂಕ್ಷಿಗಳಿಂದಲೂ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿಗಿರಿಗೂ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಯಾರ ಮಾತನ್ನ ಕೇಳಬೇಕು ಎಂದು ಈಗಾಗಲೇ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಇನ್ನು ಪರಮೇಶ್ವರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಡಿಕೆ ಶಿವಕುಮಾರ್ ಅವರು ಯಾವುದಾದ್ರೂ 1 ಹುದ್ದೆಯನ್ನ ನಿಭಾಯಿಸಬೇಕು, ಡಿಸಿಎಂ ಹುದ್ದೆಯನ್ನ ನಿಭಾಯಿಸಬೇಕು, ಇಲ್ಲ ಕೆಪಿಸಿಸಿ ಹುದ್ದೆಯನ್ನ ನಿಭಾಯಿಸಬೇಕು, ಯಾವುದಾದ್ರೂ 1 ಹುದ್ದೆಯನ್ನ ಬಿಟ್ಕೊಡ್ಬೇಕು ಎನ್ನುವ ಹೇಳಿಕೆಯನ್ನ ಕೂಡ ಈಗಾಗಲೇ ನೀಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ಪ್ರತಿಕ್ರಿಯೆ ನೀಡಿದ್ರು. ಅಧ್ಯಕ್ಷ ಸ್ಥಾನ ಅನ್ನೋದು ಅಂಗಡಿಯಲ್ಲಿ ಸಿಗುವಂತಹ ವಸ್ತು ಅಲ್ಲ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಅದಾದ ನಂತರ ಹೈಕಮಾಂಡ್ ನಾಯಕರು ಇದಕ್ಕೆ ಎಂಟ್ರಿಯನ್ನ ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಖಡಕ್ ಸಂದೇಶವನ್ನ ಕೂಡ ಈಗಾಗಲೇ ರವಾನೆಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀವು ಹೇಳಿಕೆಯನ್ನ ನೀಡಬಾರದು, ಏನೇ ತೀರ್ಮಾನವಿದ್ರು ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಳ್ತೇವೆ, ಎಲ್ಲವನ್ನ ನಾವು ಡಿಸೈಡ್ ಮಾಡ್ತೇವೆ, ನೀವು ಬಾಯಿ ಮುಚ್ಕೊಂಡು ಇರಬೇಕು ಎಂದು ಎಚ್ಚರಿಕೆಯ ಸಂದೇಶವನ್ನ ಈಗಾಗಲೇ ರವಾನೆಯನ್ನ ಮಾಡಿದ್ರು. ಅದಾದ ನಂತರವೂ ಕೂಡ ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಯಾರಾಗಬಹುದು ಕೆಪಿಸಿಸಿ ಅಧ್ಯಕ್ಷ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಡಿಕೆಶಿ ಸಾಮರ್ಥ್ಯ ಇರುವಂತಹ ನಾಯಕನ ಹುಡುಕಾಟವನ್ನ ನಡೆಸಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷರು ಸಾಮರ್ಥ್ಯ ಇರುವ ನಾಯಕರು ಈಗಾಗಲೇ ಸರ್ಕಾರ ಭಾಗವಾಗಿದ್ದಾರೆ. ಡಿಕೆಶಿ ಅವರ ಸ್ಥಾನವನ್ನ ರೀಪ್ಲೇಸ್ ಮಾಡಬೇಕು ಅಂತಹ ನಾಯಕರನ್ನ ಈಗಾಗಲೇ ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ ಕೊಡಬಹುದು ಅಧ್ಯಕ್ಷರ ಸ್ಥಾನವನ್ನ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ.